ಹಲೋ ಹಾಯ್ ಎಲ್ರಿಗೂ ನಮಸ್ಕಾರ. ಈ ಒಂದು ಇನ್ಫಾರ್ಮೇಷನ್ ನಿಮಗೆಲ್ಲ ಹೆಲ್ಪ್ ಆಗುತ್ತೆ ಅಂತ ಅನಿಸಿದರೆ ಒಂದು ಲೈಕ್ ಶೇರ್ ಕಮೆಂಟ್ ಮಾಡ್ತಾ ನಿಮ್ಮ ಅಭಿಪ್ರಾಯಗಳನ್ನ ತಿಳಿಸೋದನ್ನ ಮರಿಬೇಡಿ. ನಿಮಗೆಲ್ಲ ಗೊತ್ತೇ ಇದೆ, ಗೃಹಲಕ್ಷ್ಮಿ ಅಮೌಂಟು ಬರ್ತಾ ಇತ್ತು ಈ ಒಂದು ಕಳೆದ 1 ವರ್ಷದಿಂದ. ಸೊ ಇವಾಗ ಏನಪ್ಪ ಅಂದರೆ ರಾಜ್ಯ ಸರ್ಕಾರದಿಂದ ಒಂದು ಆದೇಶನ ಹೊರಡಿಸಿದ್ದಾರೆ. ಅದು ಏನಪ್ಪ ಆದೇಶ ಅಂತ ತಿಳ್ಕೊಳ್ಳೋಣ ಬನ್ನಿ. ಹಾಗೆ ಇದು ರೂಲ್ಸ್ ಅಂತಲೇ ಕನ್ಸಿಡರ್ ಮಾಡಬೇಕು ಅಂತಲೇ ಅನ್ಬೋದು. ಯಾಕೆ ಅಂತಂದರೆ ಈ ರೂಲ್ಸ್ನ ನೀವೆಲ್ಲರೂ ಕೂಡ ಫಾಲೋ ಮಾಡಲೇಬೇಕು. ಮಾಡಲಿಲ್ಲ ಅಂತ ಅಂದವ್ರಿಗೆ 2,000 ಬರೋದಿಲ್ಲ ಅಂತಲೇ ಹೇಳ್ಬೋದು. ಬನ್ನಿ ಯಾವುದದು ರೂಲ್ಸು ಅಂತ ನೋಡ್ಕೊಬರೋಣ. ಆ್ಯಕ್ಚುಲಿ ನಿಜ ಹೇಳಬೇಕಂದ್ರೆ 2,000 ಏನು ಬರ್ತಿತ್ತು ಗೃಹಲಕ್ಷ್ಮಿ ಅಮೌಂಟು ಅದು ನಿಲ್ಲೋದಿಲ್ಲ. ಹಲವಾರು ವಿಡಿಯೋಗಳು ವೈರಲ್ ಆಗ್ತಾ ಇರ್ಬೋದು, ಬರೋದಿಲ್ಲ ಅಂತ ಎಲ್ಲ. ಹಾಗೆ ಇನ್ ಕೇಸ್ ಏನಾದ್ರು ಸೆಂಟರಲ್ಲಿ ಕೂಡ ಕಾಂಗ್ರೆಸ್ ಅವರು ಬಂದಿದ್ರೆ ಈ 2,000 ಜೊತೆಗೆ 8,000 ಬರೋದು ಕೂಡ ಇತ್ತು. ಸೊ ಸೆಂಟರಲ್ಲಿ ಬಂದಿಲ್ಲ, ಆದ ಕಾರಣ ನಿಮಗೆ 2,000 ರಾಜ್ಯ ಸರ್ಕಾರದಿಂದ ಬಂದೇ ಬರುತ್ತೆ. ಸೊ ಆದರೆ ಇದರಲ್ಲಿ ಏನಪ್ಪ ಟ್ವಿಸ್ಟು ಅಂದರೆ ಮುಂಚೆ ಹಾಗೆ ರೆಗ್ಯುಲರ್ ಆಗಿ ಬರುತ್ತೆ ಅಂತ ಹೇಳೋದಕ್ಕೆ ಆಗೋದಿಲ್ಲ. ಹಾಗೆ ನೀವೆಲ್ಲ ಈ ಹಿಂದೆ ಗೃಹಲಕ್ಷ್ಮಿ ಅಮೌಂಟ್ ಏನು ಬರ್ತಿತ್ತು 2,000 ಅದನ್ನೆಲ್ಲ ಕೂಡ ಪಡ್ಕೊಂಡಿದ್ದೀರ ಅಲ್ವಾ. ಸೊ ಎಲ್ಲರಿಗೂ ಕೂಡ ಗೊತ್ತು ಅದು ಬರ್ತಿತ್ತು ಅಂತ. ಹತ್ತತ್ರ 16,000 20,000 ನೀವೆಲ್ಲ ಪಡ್ಕೊಂಡಿದ್ದೀರಾ. ಎಷ್ಟೊಂದು ಜನ ಟ್ರೋಲ್ ಪೇಜಸ್ ಅವರು ಟ್ರೋಲ್ ಕೂಡ ಮಾಡಿದ್ರು. ನಾವು 16,000 ಫ್ರಿಜ್ ತೊಗೊಂಡಿದ್ದೀವಿ, 12,000 ಫ್ರಿಜ್ ತೊಗೊಂಡಿದ್ದೀವಿ ಅಂತ ಎಲ್ಲ ಮಹಿಳೆಯರು ಖುಷಿ ಪಡ್ತಾ ಇದ್ದಾರೆ. ಹಾಗೆ DK ಶಿವಕುಮಾರ್ ಅವ್ರ ಹತ್ರ ಹೋಗಿ ಕೂಡ ಹೇಳಿದರು ಅನ್ನೋದು ನಿಮಗೆಲ್ಲ ಗೊತ್ತೇ ಇದೆ. ಸೊ ಮತ್ತು ಏನಪ್ಪ ಇಲ್ಲಿ ಟ್ವಿಸ್ಟು ಅಂತ ಅಂದರೆ ಆನ್ ಟೈಮಲ್ಲಿ ಇನ್ಮೇಲೆ ಆ 2,000 ರೂಪಾಯಿ ಬರಲ್ಲ. ಸೊ ಯಾವಾಗ ಬೇಕಾವಾಗ ಹಾಕ್ತಾರೆ. ಹಾಗೆ ಇಲ್ಲಿ ಹೊಸ ರೂಲ್ಸ್ ಏನಪ್ಪ ಮಾಡಿದ್ದಾರೆ ಅಂತ ಅಂದರೆ, ಇವಾಗ ಲೋಕಸಭಾ ಎಲೆಕ್ಷನ್ ಏನಾಯಿತು ಅದರಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬರಲಿಲ್ಲ. ಅದೆಲ್ಲ ನಿಮಗೆ ಗೊತ್ತಿರುವಂತಹ ವಿಷಯ. ಕಾಂಗ್ರೆಸ್ ಅಧಿಕಾರಕ್ಕೆ ಬಂತು ಅಂತ ಅಂದಿದ್ರೆ ಈ ಮುಂಚೆ ಹೇಳಿದ ಹಾಗೆ 8,000 ರೂಪಾಯಿಗಳು ಕೂಡ ಬರ್ತಿತ್ತು. ಗೃಹಲಕ್ಷ್ಮಿ ಜೊತೆ ಮಹಾಲಕ್ಷ್ಮಿಯು ಕೂಡ ಮನೆಗೆ ಬರ್ತಾಯಿದ್ರು ಅಂತಲೇ ಹೇಳ್ಬೋದು. ನಿಮಗೆಲ್ಲ ಗೊತ್ತಿದೆಯಾ, ಎಲ್ಲರ ಕೈಲೂ ಕೂಡ ದುಡ್ಡಾಡ್ತಾ ಬಂತು ಅಂದರೆ ಎಲ್ಲ ಒಂದು ವಸ್ತುವಿನ ಬೆಲೆ ಕೂಡ ಏರುತ್ತೆ. ಅದು ಒಂದು ರೀತಿಯಾಗಿ ಆ 8,000 ಬರದೇ ಇದ್ದಿದ್ದೇ ಒಳ್ಳೆಯದಾಯಿತು ಅಂತಲೇ ಅನ್ಬೋದು. ಕೆಲವರ ಒಂದು ಏನು ಒಪಿನಿಯನ್ ತಗೊಂಡಾಗ ಅವ್ರು ಹೇಳಿದ್ದು 8,000 ಬರದೇ ಇದ್ದಿದ್ದು ಒಳ್ಳೆಯದಾಯಿತು. ಯಾಕಂತ ಅಂದರೆ ತುಂಬ ರೇಟ್ಗಳು ಇನ್ಕ್ರೀಸ್ ಆಗ್ತಿತ್ತು. ಆ 8,000 ಬಂದಿದ್ದಿದ್ರೆ ಎಲ್ಲರ ಕೈಲೂ ದುಡ್ಡು ಆಡೋದನ್ನ ನೋಡಿ ಇನ್ಕ್ರೀಸ್ ಮಾಡೋರು. ಸೊ ಅದು ಬರದೇ ಇದ್ದಿದ್ದು ಒಳ್ಳೆಯದಾಯಿತು ಅಂತ ಕೆಲವ್ರು ಹೇಳ್ತಾರೆ. ಇದು ಆ್ಯಕ್ಚುಲಿ ಪಾಸಿಟಿವ್ ಗ್ರೋತ್ ಅಂತಲೇ ಹೇಳ್ಬೋದು. ಯಾಕಂದರೆ ಯಾವುದೇ ಒಂದು ವಸ್ತುವಿನ ಬೆಲೆ ಜಾಸ್ತಿ ಯಾವಾಗ ಆಗುತ್ತೆ ಅಂದರೆ ಎಲ್ಲ ಕಡೆ ದುಡ್ಡು ಇದ್ದಾಗ ಅದು ಜಾಸ್ತಿ ಆಗುತ್ತೆ. ಇಷ್ಟು ದಿನ ಯಾರು ದುಡ್ಡು ತೊಗೊಂಡ್ರು ಸೊ ಅದರಲ್ಲಿ ಇವಾಗ ಫಿಲ್ಟರ್ ಮಾಡ್ತಾ ಬರ್ತಾರೆ. ಸೊ ಯಾರು ಫಲಾನುಭವಿಗಳು ಅಲ್ಲ ಅಂಥವ್ರನ್ನ ಕಡಿತ ಮಾಡ್ತಾರೆ, ಅಂದರೆ ಅವ್ರನ್ನ ಸ್ಟಾಪ್ ಮಾಡ್ತಾರೆ. ಹಾಗೆ ಎಷ್ಟೊಂದು ಜನ ಫೇಕಾಗಿ ಹಸಿರು ಕಾರ್ಡನ್ನ ಮಾಡಿಸ್ಕೊಂಡು ದುಡ್ಡನ್ನು ತೊಗೊತಾ ಇರೋರು ಇದ್ದಾರೆ. ಹಾಗೆ ರೇಷನ್ ಕಾರ್ಡು ಫೇಕ್ ಇರೋದು ಅವ್ರದ್ದೆಲ್ಲರದು ಕೂಡ ಇವಾಗ ಸ್ಟಾಪ್ ಆಗುತ್ತೆ, ಫಿಲ್ಟರ್ ಆಗ್ತಾ ಬರುತ್ತೆ. ಸೊ ಫಿಲ್ಟರ್ ಆಗಿ ಬರೋದು ಬಂದೇ ಬರುತ್ತೆ. ಆದರೆ ಈ ಮಂತ್ ಬರೋದು ಡೌಟ್ ಅಂತ ಹೇಳ್ತಾ ಇದ್ದಾರೆ. ಸೊ ಆಗಸ್ಟಿಂದ ರೆಗ್ಯುಲರ್ ಆಗಿ ಬರ್ತಾ ಹೋಗುತ್ತೆ. ಆದರೂ ಹಾಕಿದ್ರೂ ಕನ್ಫರ್ಮೇಷನ್ ಕೊಡಲ್ಲ ಅಂತ ಕೂಡ ಹೇಳ್ತಾ ಇದ್ದಾರೆ. ನೋಡೋಣ, ಬಂದವರು ಕಮೆಂಟ್